ಈಗ ನನ್ನ ಮನಸ್ಸೇ ತಗೊಳ್ಳಿ, ಹಾ. ನಾನು ಹೋಗ್ಬೇಕು ಅಂತಂದ್ರೆ ನನಗೆ ಇನ್ನೊಬ್ಬರು ಬೇಕು ಅವ್ರು ಬೇಕು ಅನ್ನೋಂಥ ಗುರಿ ನನಗಿರಲ್ಲ. ನನ್ನ ಮನಸ್ಸನ್ನ ಸ್ಥಿಮಿತ ಕಳ್ಕೊಳ್ಳಲ್ಲ. ನನ್ನ ಗುರಿ ಏನಿದೆಯೋ ಅದನ್ನು ನಾನು ದಾಟ್ಕೊಂಡು ಹೊರಟೋಗ್ತೀನಿ. ನನ್ನ ಮನಸ್ಸೆಲ್ಲ ಅಲ್ಲಿರುತ್ತೆ. ಈಗ ರಿಲಿಯನ್ಸ್ಗೆ ಹೋಗ್ಬೇಕು ಅಂತ ಅಂದರೆ ತಡಿಯಪ್ಪ ನಮ್ಮ ಬ್ಯಾಗ್ ತೊಗೊಂಡು ಬ್ಯಾಗ್ನ ಇಟ್ಕೊಳ್ಳೋರೊಬ್ಬರು ಬೇಕು, ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ನಾನು ರಿಲಿಯನ್ಸ್ ಹೋಗ್ಬೇಕಲ್ಲ, ಈಗ ಟೈಮ್ ಎಷ್ಟಿದೆ, ಮುಂದಕ್ಕೇನಿದೆ ಅದನ್ನ ನೋಡಿಕೊಂಡು ನಾನು ಯಾವುದು ಮರೆಯಲ್ವಾ ನೀವು? ಎಲ್ಲ ನೆನಪಿರುತ್ತಾ? ಹಾಗೆ ಹೇಳೋಕ್ಕಾಗಲ್ವಲ್ಲ ಸರ್. ಉಪ್ಪು ಖಾರ ತಿಂದವ್ರು ನಾವು ಮಿಸ್ಟೇಕ್ ಮಾಡ್ತೀವಲ್ಲ. ಅಲ್ಲ, ಜನರಲ್ ಆಗಿ ವಯಸ್ಸಾದ್ಮೇಲೆ ಎಷ್ಟೋ ಮರ್ತು ಬಿಡ್ತೀವಿ, ನೆನಪಾಗಲ್ಲ ಅಂತೆಲ್ಲ ಅಂತಿರ್ತೀವಿ. ನಿಮ್ಗೆ ಹಾಗಾಗುತ್ತಾ ಆಗಲ್ವಾ ಅಂತ ಕೇಳ್ತಾ ಇದ್ದೆ ಸರ್. ಅಷ್ಟು ನನಗೇನು ಅನ್ನಿಸ್ತಿಲ್ಲ. ಅಷ್ಟು ಏನು ನನಗೆ ಅನ್ನಿಸ್ತಿಲ್ಲ. ಮರಿತೀವಿ, ಬಟ್ 10 ಸಾರಿ ಮರೆಯೋ ಬದಲು 1 ಸಾರಿ ಮರಿತೀವಿ. ಅದು ಓಕೆ. ಬಟ್ ವಯಸ್ಸಿಗೆ ತಕ್ಕಾಗ ಆ ಥರ ಮರುಗಿರುವಂತ ಏನಿಲ್ಲ ಸರ್. ಅದನ್ನೆಲ್ಲ ನಾವು ತಿಳ್ಕೊಂಡಾಗುತ್ತೆ ಸರ್. ಈಗ ಆ ಕೆಲಸ ಮಾಡಬೇಕು ಅನ್ನೋ ದೃಢ ಮನಸ್ಸು ಇಟ್ಕೊಂಡ್ರೆ ನಾವೇನು ಮಾಡಬೇಕು ಅನ್ನೋದು ಭವಿಷ್ಯ ಇರುತ್ತೆ ಅದರಲ್ಲಿ.